ಸ್ನೇಹಿತರೆ, ನಂದಗೋಕುಲ ಧಾರಾವಾಹಿಯ ನಾಳೆಯ ಸಂಚಿಕೆ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಬಿಗ್ ಟ್ವಿಸ್ಟೇ ಇದೆ. ಸೊ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಕೊನೆ ತನಕ ನೋಡಿ. ಅದಕ್ಕೂ ಮುಂಚೆ ಈ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ನೀಡಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಲೇಬೇಡಿ. ಇವ್ರನ್ನೆಲ್ಲ ಒಂದ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದು ದೊಡ್ಡ ತಪ್ಪು ಅಂತ ಹೇಳ್ಬಿಟ್ಟು ನನ್ಗೀಗ ಅನಿಸ್ತಿದೆ. ಅವ್ರವ್ರ ಪಾಡಿಗೆ ಅವ್ರು ಆರಾಮಾಗಿದ್ರು, ಅತ್ತೆ ನಮ್ ಮಾತನ್ನ ಕೇಳ್ತಾ ಇದ್ರು. ಈಗ ನಂದೇ ದೊಡ್ಡ ತಪ್ಪಾಗೋಯ್ತು ಅಂತ ಅನಿಸ್ತಾ ಇದೆ. ಇವರಿಬ್ರನ್ನ ಒಂದ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೆ ದೊಡ್ಡ ತಪ್ಪಾಯ್ತು. ನಂದು ದೊಡ್ಡ ತಪ್ಪಾಗೋಯ್ತು. ಅತ್ತೆ ಹತ್ರ ಮಾತಾಡ್ಲೇಬಾರ್ದಾಗಿತ್ತು. ಅಲ್ಲ, ಅಮ್ಮು ಮತ್ತೆ ಮೀನಾ ಹತ್ರ ಮಾತಾಡೋ ತರ ಅತ್ತೆ ಯಾಕೆ ನನ್ನ ಹತ್ರ ಮಾತಾಡಲ್ಲ? ನಾನು ಈ ಮನೆ ಸೊಸೆನೆ ತಾನೆ. ಅಲ್ಲ, ಅತ್ತೆ ಯಾಕೆ ನನ್ನ ಹತ್ರ ಅಷ್ಟೊಂದು ಚೆನ್ನಾಗಿ ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಪ್ರಿಯಾ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ಮೀನಾ ಅಲ್ಲಿಗೆ ಬಂದಿದ ತಕ್ಷಣ ಪ್ರಿಯಾಕ, ನಿನ್ನಿಂದ ನನಗೆ ತುಂಬಾನೇ ಉಪಕಾರ ಆಯ್ತು ಅಂತ ಹೇಳಿದಾಗ, ನಾನ್ ಸಹಾಯ ಮಾಡಿದ್ದು ದೊಡ್ಡ ತಪ್ಪು ಅಂತ ಹೇಳ್ಬಿಟ್ಟು ನನ್ಗೀಗ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಿಯಾ ಮಾತಾಡಿದಾಗ, ಏನ್ ಪ್ರಿಯಾಕ ನೀವ್ ಹೇಳ್ತಾ ಇರೋದು? ಅಲ್ಲ, ಏನ್ ತಪ್ಪಾಯ್ತು ಅಂತದ್ದು ಅಂತ ಹೇಳ್ಬಿಟ್ಟು ಕೇಳಿದಾಗ, ಅಲ್ಲ, ನೀವೆಲ್ರೂ ಒಂದಾಗಿ ಮೊದ್ಲಿನ ತರನೇ ಖುಷಿಯಾಗಿರ್ಲಿ ಅಂತ ಹೇಳ್ಬಿಟ್ಟು ನಾನ್ ಅಂದ್ಕೊಂಡೆ. ಆದ್ರೆ ಇವಾಗ ನೀವೆಲ್ರೂ ಒಂದಾಗ್ಬಿಟ್ಟು ನನ್ನನ್ನ ಬೇರೆ ಮಾಡ್ತಾ ಇದ್ದೀರಲ್ಲ. ನೀನು ಅತ್ತೆ ಅಮ್ಮು ಮಾತ್ರ ಚೆನ್ನಾಗಿರ್ಬೇಕು, ನಿಮ್ ಪಾಡಿಗೆ ನೀವು ಚೆನ್ನಾಗಿರ್ಬೇಕು, ನಾನ್ ಮಾತ್ರ ಚೆನ್ನಾಗಿರ್ಬಾರ್ದು. ನಿಮ್ಗೆ ಅಲ್ಲ, ನಾನ್ ಚೆನ್ನಾಗಿಲ್ದೇ ಇದ್ರೂ ಪರವಾಗಿಲ್ಲ, ನೀವು ಮಾತ್ರ ಖುಷಿಯಾಗಿರ್ತೀರ. ಅಲ್ಲ, ಅತ್ತೆಗೆ ಯಾಕೆ ನೀವಂದ್ರೆ ಅಷ್ಟೊಂದು ಇಷ್ಟ ಅಂತ ಹೇಳ್ಬಿಟ್ಟು ಪ್ರಿಯಾ ಇಲ್ಲಿ ಪ್ರಶ್ನೆ ಮಾಡ್ತಾಳೆ. ಅಯ್ಯೋ ಪ್ರಿಯಾಕ್ಕ, ನೀವು ತಪ್ಪು ತಿಳ್ಕೊತಾ ಇದ್ದೀರಾ. 3 ಜನ ಸೊಸೆಯಂದ್ರನ್ನು ಅತ್ತೆರು ಒಂದೇ ತರಾನೇ ನೋಡ್ತಾರೆ. ನೀವು ತಪ್ಪಾಗಿ ತಿಳ್ಕೊತಿದ್ದೀರಾ ಅಷ್ಟೇ. ಅತ್ತೆ ನಮ್ಮ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ರು, ಅದನ್ನ ನೀವು ಮಾತಾಡಿ ಸರಿ ಮಾಡಿದ್ರಿ. ನೀವು ಒಳ್ಳೆ ಕೆಲಸ ಮಾಡಿದೀರಾ ಅಂತ ಹೇಳ್ಬಿಟ್ಟು ಥ್ಯಾಂಕ್ಸ್ ಹೇಳೋಣ ಅಂತ ಬಂದ್ರೆ ನೀವು ನೋಡಿದ್ರೆ ಈ ರೀತಿ ನನ್ನ ವಿರುದ್ಧನೇ ಮಾತಾಡ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾಳೆ ಮೀನಾ. ಇನ್ನೇನು, ನಿಮ್ ಪಾಡಿಗೆ ನೀವು ಖುಷಿಯಾಗಿರ್ತೀರಾ. ಅಲ್ಲ, ನಿಮ್ ತರನೇ ಅತ್ತೆ ಏನಾದ್ರು ನನ್ನ ಹತ್ರ ಒಂದ್ಸಲನಾದ್ರೂ ಮಾತಾಡಿದಾರ ಇಲ್ಲ ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಿಯಾ ಹೇಳಿದಾಗ, ಅಯ್ಯೋ ಪ್ರಿಯಾಕ, ನೀವ್ ಯಾಕೆ ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಎಲ್ಲ ಸೊಸೆಯಂದ್ರನು ಒಂದೇನೆ ಅತ್ತೆರ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾಳೆ. ಅಲ್ಲ, ಅತ್ತೇನೇನೋ ಸಮಾಧಾನ ಮಾಡಿದ್ರು, ಆದ್ರೆ ಮಾವನೇಗ್ ಸಮಾಧಾನ ಮಾಡೋದು? ಅಲ್ಲ, ನನ್ನಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ ಹೇಳ್ಬಿಟ್ಟು ಅವ್ರು ತುಂಬಾನೇ ಬೇಜಾರು ಮಾಡ್ಕೊಂಡಿರ್ತಾರೆ. ಸೊ ಹೇಗೆ ಅವ್ರ ಹತ್ರ ಮಾತಾಡೋದು? ಅವ್ರ ಹತ್ರ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಮೀನಾ ಇಲ್ಲಿ ಅಂಗಡಿ ಹತ್ರ ಹೋಗ್ತಾರೆ. ಹಾಗೆ ಮೀನಾ ಬಂದಿರೋದನ್ನ ನೋಡಿದಂತಹ ನಂದ, ಇಲ್ಲಿವರೆಗೂ ಯಾಕೆ ಬಂದಿದ್ದಾರೆ ಹನುಮಂತಣ್ಣ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಹನುಮಂತಣ್ಣ, ನಾನ್ ಮಾವನ ಹತ್ರ ಮಾತಾಡ್ಬೇಕು ಅಂತ ಬಂದಿರೋದು. ಅಲ್ಲ, ಅಷ್ಟಕ್ಕೂ ಕೇಶವ ಎಲ್ಲಿ ಅಂತ ಹೇಳ್ಬಿಟ್ಟು ಮೀನಾ ಕೇಳಿದಾಗ, ಕೇಶವ ಅಂಗಡಿಲಿಲ್ಲ, ಹೊರಗಡೆ ಹೋಗಿದ್ದಾರೆ ಸಾಮಾನ್ ತರೋದಕ್ಕೆ ಅಂತ ಹೇಳಿ ಹನುಮಂತಣ್ಣ ಅಂತ ಹೇಳ್ಬಿಟ್ಟು ಇಲ್ಲಿ ನಂದ ಹೇಳ್ತಾರೆ. ಅದನ್ನ ಮಾವ ಹೇಳಿದ್ರೆ ಚೆನ್ನಾಗಿರತ್ತೆ, ಅದನ್ನ ಹನುಮಂತಣ್ಣ ಯಾಕೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಮೀನಾ ಕೇಳಿದಾಗ, ಅಲ್ಲ ಹನುಮಂತಣ್ಣ, ಅಷ್ಟಕ್ಕೂ ಈಗ ಏನ್ ಮಾತಾಡೋದಕ್ ಬಂದಿರೋದು? ಈಗ ಅದೆಲ್ಲ ಮಾತಾಡುವಂತ ಟೈಮ್ ಅಲ್ಲ. ಕೇಶವ ಇಲ್ಲ ಅಂತ ಹೇಳ್ದೆ ತಾನೆ, ಮತ್ತೇನು ಅಂತ ಹೇಳ್ಬಿಟ್ಟು ಇಲ್ಲಿ ನಂದ ಹನುಮಂತಣ್ಣ ಹತ್ರ ಹೇಳ್ತಾನೆ. ನಾನು ಕೇಶವ ಹತ್ರ ಮಾತಾಡೋದಕ್ ಬಂದಿದ್ದಲ್ಲ, ನಿಮ್ಮ ಹತ್ರ ಮಾತಾಡೋದಕ್ಕೆ ಅಂತಾನೆ ಬಂದಿದ್ದು, ನಮ್ಮ ಮಾವನ ಹತ್ರ ಮಾತಾಡಬೇಕು ಅಂತಾನೆ ಬಂದಿದ್ದು. ಅಲ್ಲ ಮಾವ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ಅಲ್ಲ, ನನ್ನ ಹತ್ರನೇ ಡೈರೆಕ್ಟ್ ಆಗಿ ಮಾತಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೀನಾ ಕೇಳಿದಾಗ, ಮಾತಾಡುವಷ್ಟು ಟೈಮ್ ಇಲ್ಲ, ಅಂಗಡಿಲಿ ತುಂಬಾನೇ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಂದ ಹೇಳಿದಾಗ, ಅಲ್ಲ ಮಾವ, ಮೊದಲು ಮದ್ವೆ ಆಗಿ ಬಂದಾಗ ನೀವು ನನ್ನ ಹತ್ರ ಮಾತಾಡ್ತಾ ಇರ್ಲಿಲ್ಲ, ಕೋಪ ಮಾಡ್ಕೋತಾ ಇದ್ರಿ. ಸೊ ಆಮೇಲೆ ಈ ಮನೆ ಸೊಸೆ ಅಂತ ಹೇಳ್ಬಿಟ್ಟು ನನ್ನನ್ನು ಒಪ್ಕೊಂಡು ತುಂಬಾನೇ ಚೆನ್ನಾಗಿ ನೋಡ್ಕೊಂಡ್ರಿ. ಅಲ್ಲ, ನಾನು ಮತ್ತೆ ಕೇಶವ ಇಬ್ರು ಕೂಡ ಖುಷಿಯಾಗಿರೋದನ್ನ ನೋಡ್ಬಿಟ್ಟು ನೀವು ಕೂಡ ತುಂಬಾನೇ ಖುಷಿಯಿಂದ ಮಾತಾಡ್ತಾ ಇದ್ರಿ ಮಾವ. ಅಲ್ಲ ಮಾವ, ಅವತ್ತೇ ಕ್ಷಮಿಸಿದಿರ, ಇವತ್ತು ಕ್ಷಮಿಸಿ ನಮ್ಮನ್ನ ಒಪ್ಕೊಳ್ಬಹುದಲ್ವಾ? ಅಲ್ಲ ಮಾವ, ನೀವು ನಮಗೋಸ್ಕರ ಮಾವ ಅಂತ ಇದ್ದೀರಾ, ನೀವೇ ಮಾತಾಡದಿದ್ರೆ ಹೇಗೆ ಮಾವ? ತುಂಬಾನೇ ಬೇಜಾರಾಗತ್ತೆ. ಇವತ್ತು ಏನೇ ಆದ್ರೂ ಪರವಾಗಿಲ್ಲ, ನೀವು ನನ್ನ ಹತ್ರ ಮಾತಾಡ್ಲೇಬೇಕು. ನನ್ನಿಂದ ತಪ್ಪಾಗಿದೆ, ಅದಕ್ಕೋಸ್ಕರ ಸಾರಿ ಕೇಳೋದಕ್ಕೆ ಅಂತ ಬಂದಿದ್ದೀನಿ. ದಯವಿಟ್ಟು ಮಾವ ಇವತ್ತು ನನ್ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೀನಾ ಕೇಳ್ತಾರೆ. ಹನುಮಂತಣ್ಣ ಯಾಕೆ ಇದನ್ನೆಲ್ಲ ಮಾತಾಡ್ತಾ ಇದ್ದಾರೆ? ನನಗೆ ಕೆಲಸ ಇದೆ ಅಂತ ಹೇಳು ಅಂತ ಹೇಳ್ಬಿಟ್ಟು ಇಲ್ಲಿ ನಂದ ಹೇಳಿದಾಗ, ಇಲ್ಲ ಮಾವ, ಅದೆಷ್ಟು ಹೊತ್ತಾದ್ರೂ ಪರವಾಗಿಲ್ಲ, ನಾವು ನಿಮ್ಮ ಹತ್ರ ಇಲ್ಲಿಂದ ಮಾತಾಡ್ಕೊಂಡೇ ಹೋಗೋದು. ನಿಮ್ಮ ಹತ್ರ ಮಾತಾಡ್ಬೇಕು ಮಾವ, ದಯವಿಟ್ಟು ಕ್ಷಮಿಸಿ ನನ್ನನ್ನ ಅಂತ ಹೇಳ್ಬಿಟ್ಟು ಇಲ್ಲಿ ಮೀನಾ ಹೇಳ್ತಾ ಇರ್ತಾಳೆ. ಆಗ ನಂದಾಗೆ ಕೋಪ ಬರತ್ತೆ. ಅಲ್ಲ, ಏನಂತ ಮಾತಾಡ್ತಿದ್ದೀರಾ ನೀನು? ಅಲ್ಲ, ಮಾಡಿರುವಂತ ತಪ್ಪು ಎಂಥದ್ದು ಅಂತಾದ್ರೂ ಗೊತ್ತಿದ್ಯಾ? ಅಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟು ಒಂದೇ ಸಮನೆ ಕ್ಷಮಿಸು ಅಂತ ಹೇಳಿದ್ರೆ ಹೇಗೆ ಕ್ಷಮಿಸೋದಕ್ಕಾಗತ್ತೆ? ಅಲ್ಲ, ನನ್ನ ಹತ್ರ ಅದನ್ನೆಲ್ಲ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ದೊಡ್ಡ ತಪ್ಪು ಮಾಡಿದ್ಯಾ ನೀನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾನೆ ನಂದ. ಅದನ್ನೆಲ್ಲ ಯಾರೋ ಮಾತಾಡಿದ್ರೆ ಬಿಟ್ಬಿಡ್ಬೋದಾಗಿತ್ತು, ಅದನ್ನ ಯಾರು ಮಾತಾಡಿರೋದು ಅಂತ ಹೇಳ್ಬಿಟ್ಟು ಇವ್ರಿಗೆ ಗೊತ್ತಿದೆ ಹನುಮಂತಣ್ಣ. ಇಷ್ಟಿರುವಾಗ ಹೀಗೆ ಬಂದು ಮಾತಾಡ್ತಾ ಇದ್ದಾರಲ್ಲ. ನಾನು ಯಾವ ಮನೆಯವ್ರ ಮುಂದೆ ಖುಷಿಯಾಗಿರ್ಬೇಕು, ಯಾವತ್ತು ಆ ಮನೆ ಮುಂದೆ ನಾನು ಯಾವ ಮನೆ ಮುಂದೆ ಖುಷಿಯಾಗಿರ್ಬೇಕು, ನಾನು ಯಾವುದೇ ಕಾರಣಕ್ಕೂ ಆ ಮನೆ ಮುಂದೆ ಕುಗ್ಗಬಾರ್ದು ಅಂತ ಅಂದ್ಕೊಂಡಿದ್ನೋ ಆ ಮನೆ ಮುಂದೆ ನನಗೆ ದೊಡ್ಡ ಅವಮಾನ ಆಗಿದೆ. ಆ ಮನೆಯವರೇ ನನ್ಗೆ ಅವಮಾನ ಮಾಡಿಬಿಟ್ರು. ಹೀಗಿರುವಾಗ ಅದನ್ನೆಲ್ಲ ಹೇಗ್ ಮರೆಯೋದಕ್ಕಾಗತ್ತೆ ಹನುಮಂತಣ್ಣ ಅಂತ ಹೇಳ್ಬಿಟ್ಟು ಇಲ್ಲಿ ನಂದ ಕೇಳ್ತಾರೆ. ನಾನು ಎಲ್ಲರನ್ನೂ ಕ್ಷಮಿಸಿ ಒಪ್ಕೊಂಡು ಅವ್ರ ಜೊತೆ ಮಾತಾಡಿರೋದೇ ದೊಡ್ಡ ತಪ್ಪಾಗ್ಬಿಟ್ಟಿದೆ. ನಾನು ಅವ್ರ ಜೊತೆ ಮಾತಾಡದೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು. ಇದೆಲ್ಲ ಆಗ್ತಾನೆ ಇರಲಿಲ್ಲ, ಇಂಥ ಪರಿಸ್ಥಿತಿ ಅಂತೂ ಬರ್ತಾನೆ ಇರಲಿಲ್ಲ.
ನಾನು ಕ್ಷಮಿಸಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಇಲ್ಲಿ ನಂದ ಹೇಳಿದಾಗ, ಏನ್ ಮಾವ ಈ ರೀತಿ ಹೇಳ್ತಾ ಇದ್ದೀರಾ? ಅಲ್ಲ, ಅತ್ತೆ ನಮ್ಮ ಹತ್ರ ಮಾತಾಡಿ ನಮ್ಮ ಪರಿಸ್ಥಿತಿನೆಲ್ಲ ಅರ್ಥ ಮಾಡ್ಕೊಂಡು ನಮ್ಮನ್ನ ಕ್ಷಮಿಸಿದ್ರು. ನೀವು ಕೂಡ ಅದೇ ರೀತಿ ಮಾತಾಡಿ ಮಾವ. ನಿಮ್ಮನ್ನ ಬಿಟ್ಟಿರೋದಕ್ಕೆ, ನಿಮ್ ಜೊತೆ ಮಾತಾಡದೇ ಇರೋದಕ್ಕೆ ನಮ್ಮ ಹತ್ರ ಆಗಲ್ಲ. ದಯವಿಟ್ಟು ಕ್ಷಮಿಸಿ ಮಾವ, ಸಾರಿ ಅಂತ ಹೇಳ್ಬಿಟ್ಟು ಮೀನಾ ಕೇಳ್ತಾಳೆ. ಇಲ್ಲ, ಮಾತಾಡಕ್ಕಾಗಲ್ಲ ಹನುಮಂತಣ್ಣ ಅಂತ ಹೇಳ್ಬಿಟ್ಟು ಇಲ್ಲಿ ನಂದ ಹೇಳ್ತಾರೆ. ನನ್ನ ನಿರ್ಧಾರನ ನಾನು ಬದಲಾಯಿಸಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಂದ ಖಡಾಖಂಡಿತವಾಗಿ ಹೇಳಿದಾಗ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗಿ ಮೀನಾ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಸರಿ ಆಯ್ತು ಮಾವ, ನಮ್ಮ ಬಗ್ಗೆ ನೀವು ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ, ಖುಷಿಯಾಗಿರಿ ಆಯ್ತಾ? ನಮ್ಮ ಬಗ್ಗೆ ನೀವು ಯೋಚನೆ ಯಾಕೆ ಮಾಡ್ತೀರಾ ಹೇಳಿ? ನೀವು ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಇಲ್ಲಿ ಮೀನಾ ಹೇಳ್ತಾರೆ. ಆದ್ರೂ ಮಾವ, ನೀವು ಒಂದಲ್ಲ ಒಂದ್ ದಿವಸ ನಮ್ಮ ಹತ್ರ ಬಂದು ನಮ್ಮನ್ನ ಕ್ಷಮಿಸಿ ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ತೀರಾ ಅಂತ ಹೇಳಿದಾಗ, ಅದು ಸಾಧ್ಯನೇ ಇಲ್ಲ ಹನುಮಂತಣ್ಣ ಅಂತ ಹೇಳ್ಬಿಟ್ಟು ಇಲ್ಲಿ ನಂದ ಹೇಳ್ತಾರೆ. ಆಗ ಮೀನಾ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅಲ್ಲೇ ಸೈಲೆಂಟ್ ಆಗಿ ನಿಂತಿರ್ತಾಳೆ. ಆಗ ಅದೇ ಟೈಮಿಗೆ ಅಲ್ಲಿ ಕೇಶವ ಕೂಡ ಬರ್ತಾನೆ. ಏನ್ ಮೀನಾ, ಇಲ್ಲಿವರೆಗೂ ಬಂದ್ಬಿಟ್ಟಿದ್ಯಾ? ಅಲ್ಲ, ನನ್ನ ಹತ್ರನೇ ಹೇಳಿದ್ರೆ ನಾನು ಏನ್ ಬೇಕೋ ಅದನ್ನೆಲ್ಲ ತಂದ್ಕೊಡ್ತಿದ್ದೆ ತಾನೆ, ನೀನ್ ಇಲ್ಲಿಗೆ ಬಂದಿದ್ಯಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳಿದಾಗ, ಅದೇನಿಲ್ಲ ಕೇಶವ, ನಾನು ಮಾವನ ಜೊತೆ ಮಾತಾಡ್ಬೇಕು ಅಂತ ಬಂದಿದ್ದೀನಿ. ಅದೇನೇ ಆಗ್ಲಿ ಪರವಾಗಿಲ್ಲ, ಮಾವ ಕ್ಷಮಿಸ್ತಾರೆ ನಮ್ಮನ್ನ, ಹಾಗೆ ಮಾತಾಡ್ತಾರೆ ನಮ್ಮನ್ನ ಅನ್ನುವಂತಹ ನಂಬಿಕೆಯಿಂದ ನಾನಿಲ್ಲಿ ಯೋಚನೆ ಮಾಡ್ಕೊಂಡೆ ನಿಂತಿದ್ದೀನಿ. ಅದೇನೇ ಆಗ್ಲಿ ಮಾತಾಡ್ಕೊಂಡೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾರೆ. ಆಗ ನಂದ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ಟೈಮಿಗೆ ಪ್ರಿಯಾ ಅಲ್ಲಿಗೆ ಊಟ ತಗೊಂಡ್ ಬರ್ತಾಳೆ. ಅಯ್ಯೋ ಪ್ರಿಯಾ ಅವ್ರೆ, ಇಲ್ಲೇನ್ ಮಾಡ್ತಾ ಇದ್ದೀರಾ? ಅಲ್ಲ, ನೀವು ಅಂಗಡಿವರೆಗೂ ಯಾವತ್ತು ಬಂದೇ ಇರ್ಲಿಲ್ವಲ್ಲ, ಯಾವತ್ತು ಬರ್ತಾನೆ ಇರ್ಲಿಲ್ಲ, ಇವತ್ತೇನು ಅಂಗಡಿವರೆಗೂ ಬಂದ್ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಿಯಾ ಕೇಳಿದಾಗ, ಅದು ಪ್ರಿಯಾಕ, ಮಾವನ ಹತ್ರ ಮಾತಾಡ್ಬೇಕು ಅಂತ ಬಂದೆ. ಅವ್ರು ಕ್ಷಮಿಸಿದ ತಕ್ಷಣ ಇಲ್ಲಿಂದ ಹೋಗ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಮೀನಾ ಹೇಳಿದಾಗ, ಅಯ್ಯೋ ಮೀನಾ ಅವರೇ, ನಿಮ್ಗಷ್ಟು ಗೊತ್ತಾಗಲ್ವಾ? ಮನೆ ವಿಚಾರನ ಮನೇಲೆ ಇಟ್ಕೋಬೇಕು. ಮನೆ ವಿಚಾರನ ಈ ರೀತಿ ಅಂಗಡಿಗೆ ತಂದೆ ಹೇಳಿದ್ರೆ ಅಂಗಡಿಗೆ ಜನ ಎಲ್ಲ ಬರ್ತಾ ಇರ್ತಾರೆ, ಅವರೆಲ್ಲ ಕೇಳಿಸ್ಕೊಂಡು ಮಾವನ್ ಮರ್ಯಾದೆ ಹೋಗಲ್ವಾ? ಮಾವ ಕೆಲಸ ಕೂಡ ಮಾಡ್ತಾ ಇರ್ತಾನೆ, ಅವರಿಗೆ ಡಿಸ್ಟರ್ಬ್ ಮಾಡ್ದಂಗೆ ಆಗಲ್ವಾ? ನೀವು ಮನೆಗೆ ಹೋಗು, ಮನೆಗೆ ಬಂದು ಮಾವ ಮಾತಾಡ್ತಾರೆ. ಮಾವ ನಾನು ಸರಿಯಾಗಿ ಹೇಳ್ದೆ ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಿಯಾ ಹೇಳಿದಾಗ, ಹೌದು ಪ್ರಿಯಾ, ನೀನ್ ಏನೇ ಹೇಳಿದ್ರು ಕರೆಕ್ಟ್ ಆಗೇ ಇರತ್ತೆ, ಸರಿಯಾಗೇ ಮಾತಾಡಿದ್ಯಾ ಅಂತ ಹೇಳ್ಬಿಟ್ಟು ಇಲ್ಲಿ ನಂದ ಹೇಳ್ತಾನೆ. ಪ್ರಿಯಾಕ, ನೀವು ಅತ್ತೆ ಹತ್ರ ಮಾತಾಡಿ, ಅತ್ತೆ ನಮ್ ಜೊತೆ ಮಾತಾಡೋ ಹಾಗೆ, ಅತ್ತೆ ನಮ್ಮನ್ನ ಕ್ಷಮಿಸೋ ಹಾಗೆ ಮಾಡಿದ್ದೀರಾ. ನೀವು ಈಗ ಮಾವನ ಹತ್ರ ಕೂಡ ಅದೇ ರೀತಿ ಮಾತಾಡಿ, ಮಾವ ನಿಮ್ಮ ಮಾತನ್ನ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೀನಾ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾಳೆ ಪ್ರಿಯಾ ಹತ್ರ. ಆಗ ಪ್ರಿಯಾ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾಳೆ. ನಾನು ಅತ್ತೆ ಹತ್ರ ಮಾತಾಡಿದೆ, ಅತ್ತೆ ಹತ್ರ ಮಾತಾಡಿದಾಗ ಎಲ್ಲ ಸರಿ ಹೋಯ್ತು. ಆಗ ಯಾಕೋ ನಂದೇ ತಪ್ಪು ಅಂತ ಅನಿಸ್ತಾ ಇದೆ. ಈಗ ನಾನು ಮತ್ತೆ ಮಾವನ ಹತ್ರ ಮಾತಾಡಿ ಇದನ್ನೆಲ್ಲ ಸರಿ ಮಾಡಿದ್ರೆ ಖಂಡಿತ ನಂದೇ ದೊಡ್ಡ ತಪ್ಪಾಗತ್ತೆ. ನಾನು ಯಾವುದೇ ಕಾರಣಕ್ಕೂ ಮಾವ ಹತ್ರ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲೇ ಯೋಚನೆ ಮಾಡ್ತಾ ಪ್ರಿಯಾ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಪ್ರಿಯಾ ಏನಾಯ್ತು, ಏನ್ ಯೋಚನೆ ಮಾಡ್ತಾ ಇದೀಯ ಅಂತ ಕೇಳಿದಾಗ, ಏನಿಲ್ಲ ಮಾವ, ಮೀನನ್ನ ಕ್ಷಮಿಸ್ಬೇಕು ಅಂತ ಅನ್ಸುತ್ತೆ, ಆದ್ರೆ ಇಷ್ಟೆಲ್ಲ ಅವಮಾನ ಆದ್ಮೇಲೆ ಹೇಗ್ ಕ್ಷಮಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಲ್ವಾ ಮಾವ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ನಿಂತಿದ್ದೆ ಅಂತ ಪ್ರಿಯಾ ಕೂಡ ಹೇಳ್ತಾಳೆ. ಅದೇ ನನಗೂ ಕೂಡ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಂದ ಹೇಳಿದಾಗ, ಅದೇ ಮಾವ, ಅಷ್ಟೆಲ್ಲ ಅವಮಾನ ಮಾಡಿದ್ರು, ಅದನ್ನೆಲ್ಲ ನನ್ನ ಹತ್ರ ಕ್ಷಮಿಸೋದಕ್ಕೆ ಆಗ್ತಾ ಇಲ್ಲ, ಅದನ್ನೆಲ್ಲ ಯೋಚನೆ ಮಾಡೋದಕ್ಕೂ ಕೂಡ ತುಂಬಾನೇ ಕಷ್ಟ ಆಗ್ತಿದೆ, ಅಷ್ಟು ನೋವಾಗ್ತಿದೆ ನನಗೆ ಅಲ್ವಾ ಮಾವ ಅಂತ ಹೇಳ್ಬಿಟ್ಟು ಪ್ರಿಯಾ ಹೇಳ್ತಾಳೆ. ಪ್ರಿಯಾ, ನೀನ್ ಯಾಕೆ ಅದನ್ನೆಲ್ಲ ತಲೆಗೆಡ್ಸ್ಕೋತಾ ಇದೀಯಾ? ನೀನ್ ಆರಾಮಾಗಿರು, ನೀನ್ ಯಾಕೆ ಅದನ್ನೆಲ್ಲ ಯೋಚನೆ ಮಾಡ್ತೀಯಾ? ನೀನ್ ಮನೆ ಬಗ್ಗೆ, ಮಾಧವನ್ ಬಗ್ಗೆ, ನನ್ನ ಬಗ್ಗೆ ಎಲ್ಲ ಚೆನ್ನಾಗಿ ಯೋಚನೆ ಮಾಡ್ತೀಯಾ, ಚೆನ್ನಾಗಿ ನಿರ್ಧಾರ ಕೂಡ ತಗೋತೀಯ. ಆದ್ರೆ ಬೇರೆಯವ್ರು ಹಾಗಲ್ಲ, ಅವ್ರಿಗೆ ಹೇಗೆ ಇಷ್ಟನೋ ಹಾಗಿರ್ತಾರೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರುವಾಗ ಅದನ್ನೆಲ್ಲ ಮೀನಾ ಕೇಳಿಸ್ಕೊಂಡ್ಬಿಡ್ತಾಳೆ. ಮೀನಾಗೆ ತುಂಬಾನೇ ಕೋಪ ಬಂದು ಸೀದಾ ಪ್ರಿಯಾಗೆ ಹೊಡೆಯೋದಕ್ಕೆ ಅಂತ ಹೋಗ್ತಾಳೆ. ಸ್ನೇಹಿತರೆ, ಇಲ್ಲಿಗೆ ಈ ಒಂದು ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತೆ. ಇದೇ ರೀತಿ ಮುಂದಿನ ಅಪ್ಡೇಟ್ಗಳು ಆದಷ್ಟು ಬೇಗ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಆಗಿರಿ, ಸಿಗೋಣ ನೆಕ್ಸ್ಟ್ ಅಪ್ಡೇಟಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.